ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ವಿವಾಹೇತರ ಸಂಬಂಧಗಳು ಎಷ್ಟು ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತವೆ. ಹಸಿರಾಗಿರುವ ಸಂಸಾರಗಳಿಗೆ ಬೆಂಕಿಯನ್ನ ಹಚ್ಚುತ್ತಾ ಗಂಡ ಹೆಂಡತಿಯರ ಮಧ್ಯೆ ಕಿಚ್ಚನ್ನ ಹಚ್ಚುತ್ತಿದ್ದಾರೆ. ಇದರಿಂದ ಪ್ರಾಣ ಹೋಗುವ ಸಂದರ್ಭಗಳು ಕೂಡ ತುಂಬಾ ಬಂದಿದ್ದಾವೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನ ಕೇಳಿದ್ರೆ ಅತ್ತೆ ಮಾವ ಈ ರೀತಿನೂ ಕೂಡ ಇರ್ತಾರ ಅಂತೇಳಿ ಆಶ್ಚರ್ಯರಾಗದೆ ಇರಲಾರಿರಿ. ಇನ್ನು ಈ ಸ್ಟೋರಿ ಏನು ಅಂತ ನೋಡೋದಾದ್ರೆ, ಮಧ್ಯಪ್ರದೇಶದಲ್ಲಿ ಬದ್ವಾರ ಎಂಬ ಊರಿನಲ್ಲಿ ನಂದಿಲಾಲ್ ಸುಗುಣ ಅನ್ನೋ ದಂಪತಿಗಳು ಗವರ್ಮೆಂಟ್ ಜಾಬ್ ಮಾಡುತ್ತಾ ಕುಟುಂಬವನ್ನ ಪೋಷಿಸುತ್ತಿದ್ದರು. ಇನ್ನು ಇವರ ಅನನ್ಯ ಸಂಸಾರದ ಗುರುತಿಗೆ ಲಕ್ಷ್ಮಣ್ ಎಂಬ ಹುಡುಗನು ಹುಟ್ಟುತ್ತಾನೆ. ಹೀಗೆ ಲಕ್ಷ್ಮಣ್ ಏಕೈಕ ಸಂತಾನವಾಗಿರುವ ಕಾರಣ ಚಿಕ್ಕಂದಿಂದಲೂ ಈತನನ್ನ ಅದ್ದೂರಿಯಾಗಿ ಸಾಕುತ್ತಾರೆ. ಇದು ಹೀಗೆ ಇರುವಾಗ ಗಂಡ ಹೆಂಡತಿ ಇಬ್ಬರು ತುಂಬಾ ಸಂಪಾದನೆ ಮಾಡಿ ರಿಟೈರ್ಡ್ ಆದ ನಂತರ ತಮ್ಮ ಊರಿನಲ್ಲಿ ದೊಡ್ಡ ಮನೆ, ಲ್ಯಾಂಡ್ಸ್ ಅನ್ನ ಕೊಂಡುಕೊಂಡು ಒಳ್ಳೆಯ ಪೊಸಿಷನ್ ನಲ್ಲಿದ್ದರು. ಹೀಗೆ ಊರಲ್ಲಿ ಯಾರಿಗಾದರೂ ದುಡ್ಡು ಬೇಕು ಅಂದ್ರೆ ಸುಗುಣ ಹತ್ತಿರ ಬಡ್ಡಿಗೆ ತೆಗೆದುಕೊಳ್ಳುತ್ತಿದ್ದರು. ಇದರಿಂದ ಊರಿನಲ್ಲಿ ನಂದಿಲಾಲ್ ಫ್ಯಾಮಿಲಿ ಅಂದ್ರೆ ಭಯದಿಂದ ಕೂಡಿದ ಗೌರವವಿತ್ತು. ಇದು ಹೀಗೆ ಇರುವಾಗ ಇವರ ಮಗ ಲಕ್ಷ್ಮಣನನ್ನ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸಕ್ಕೆ ಸೇರಿಸಬೇಕೆಂದು ಡೆಲ್ಲಿಯಲ್ಲಿರುವ ಪಬ್ಲಿಕ್ ಸ್ಕೂಲ್ಗೆ ಜಾಯಿನ್ ಮಾಡಿದ್ರು. ಇನ್ನು ಯಾವಾಗ ಇವನು ಬಿಟೆಕ್ ಅನ್ನ ಕಂಪ್ಲೀಟ್ ಮಾಡಿ MBA ನ ಕಂಪ್ಲೀಟ್ ಮಾಡಿದನೋ ಅಂದಿನಿಂದ ಲಕ್ಷ್ಮಣ್ಗೆ ಜಾಬ್ ಮಾಡೋದಕ್ಕೆ ಇಷ್ಟವಿರದೆ ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅನ್ಕೋತಾನೆ. ಇದಕ್ಕೋಸ್ಕರನೇ ತಂದೆ ತಾಯಿಗಳು ಇನ್ವೆಸ್ಟ್ಮೆಂಟ್ ಅಂತೇಳಿ ಲಕ್ಷ್ಮಣ್ಗೆ 50 ಲಕ್ಷ ಕೊಟ್ಟಿದ್ದರಿಂದ ಒಂದು ಸಾಫ್ಟ್ವೇರ್ ಕನ್ಸಲ್ಟೆನ್ಸಿ ಕಂಪನಿಯನ್ನ ಸ್ಟಾರ್ಟ್ ಮಾಡಿದಾಗ ಕೆಲವು ದಿನಗಳು ತುಂಬಾ ಚೆನ್ನಾಗಿ ನಡೆದರು. ಆದ್ರೆ ಅದೇ ಸಮಯಕ್ಕೆ ಲಾಕ್ ಡೌನ್ ಬಂದಿದ್ದರಿಂದ ಏನು ಮಾಡಲಾಗದೆ ಕಂಪನಿಯನ್ನ ಮುಚ್ಚುವ ಪರಿಸ್ಥಿತಿ ಬಂದಿತು. ಈ ರೀತಿಯಾಗಿ ಅಂದಿನಿಂದ ಊರಿನಲ್ಲಿ ಇರುತ್ತಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅದರಲ್ಲೂ ಕೂಡ ಸಕ್ಸಸ್ ಆಗದೆ ಇದ್ದಾಗ ಮಗನನ್ನ ಹೀಗೆ ಬಿಟ್ರೆ ಜವಾಬ್ದಾರಿ ಇಲ್ಲದೆ ದುಡ್ಡನ್ನ ಲೆಕ್ಕವಿಲ್ಲದಷ್ಟು ಖರ್ಚು ಮಾಡುತ್ತಾನೆ ಎಂದು ಇವನಿಗೆ ಮದುವೆ ಮಾಡಿದ್ರೆ ಏನಾದ್ರೂ ಸರಿ ಹೋಗ್ತಾನ ಅಂತೇಳಿ ತಂದೆ ತಾಯಿಗಳು ಮಗನಿಗೆ ಮದುವೆ ಮಾಡಿಕೊ ಅಂತ ಕೇಳಿದಾಗ ಅದಕ್ಕೆ ಲಕ್ಷ್ಮಣ್ ನನಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಅವನ ಮಾತನ್ನು ಕೇಳದೆ ಸುಗುಣ ಹುಡುಗಿಯನ್ನು ಹುಡುಕುವ ಕೆಲಸ ಮಾಡುತ್ತಾಳೆ. ಇನ್ನು ಈ ಸಮಯದಲ್ಲಿ ಕಟ್ನಿ ಎಂಬ ಊರಲ್ಲಿ ಮಮತಾ ಅನ್ನೋ ಇಂಟರ್ವರೆಗೂ ಓದಿ ನಂತರ ಫೇಲ್ ಆಗಿದ್ದರಿಂದ ಓದಿಗೆ ಫುಲ್ ಸ್ಟಾಪ್ ಇಟ್ಟು ಮನೆಯಲ್ಲೇ ಇದ್ದಳು. ಇನ್ನು ಆ ಹುಡುಗಿಯ ಬಗ್ಗೆ ಸುಗುಣ ವಿಚಾರಿಸಿದಾಗ ಒಳ್ಳೆಯ ಹುಡುಗಿ, ಸಂಸ್ಕೃತವಂತಳು ಎಂದು ಅಕ್ಕಪಕ್ಕದ ಮನೆಯವರು ಹೇಳಿದ್ದರಿಂದ ಮಗ ಲಕ್ಷ್ಮಣ್ಗೆ ಮಮತಾಳನ್ನ ಕೊಟ್ಟು ಗ್ರಾಂಡ್ ಆಗಿ ಮದುವೆ ಮಾಡುತ್ತಾರೆ. ಇನ್ನು ಆಗ ಲಕ್ಷ್ಮಣ್ ಮನೆಯಲ್ಲಿ ಮೊದಲನೇ ರಾತ್ರಿಯನ್ನು ಏರ್ಪಾಟು ಮಾಡಿದಾಗ ಎಷ್ಟು ಆಸೆಗಳನ್ನ ಇಟ್ಟುಕೊಂಡು ರೂಮ್ಗೆ ಬಂದ ಮಮತಾ ತನ್ನ ಗಂಡ ಗಾಢವಾದ ನಿದ್ರೆಯಲ್ಲಿರುವುದನ್ನ ನೋಡಿ ಶಾಕ್ ಆಗ್ತಾಳೆ. ನಂತರ ಮದುವೆ ಕೆಲಸದಲ್ಲಿ ಬಿಸಿ ಇದ್ದಿದ್ರಿಂದ ಟಯರ್ಡ್ ಆಗಿರಬಹುದು ಅಂದ್ಕೊಂಡು ತಲೆ ಕೆಡಿಸಿಕೊಳ್ಳೋದಿಲ್ಲ. ಇನ್ನು ಮಾರನೇ ದಿನವೂ ಕೂಡ ಲಕ್ಷ್ಮಣ್ ಮಮತಾ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ನಾನು ಅಂದ್ರೆ ಇಷ್ಟವಿಲ್ಲವೇನೋ, ಬಲವಂತವಾಗಿ ಮದುವೆ ಮಾಡಿಸಿರಬಹುದೇನೋ ಅಂದ್ಕೊಂಡು ತನ್ನ ಅತ್ತೆ ಸುಗುಣನ ಹತ್ರ ಹೇಳಿದಾಗ ಆಗ ಸುಗುಣ ಮಗನ ಬಳಿ ಹೋಗಿ ಅವನಿಗೆ ಬುದ್ಧಿ ಹೇಳುತ್ತಾ ನೀನು ಈ ರೀತಿ ಮಾಡುತ್ತಿದ್ದರೆ ನಿನಗೆ ಮ್ಯಾಟರ್ ಇಲ್ಲ ಅಂತೇಳಿ ಮಮತಾ ಅನ್ಕೊಳ್ತಾಳೆ. ಆ ನಂತರ ಊರಲ್ಲಿ ವಿಷಯ ಗೊತ್ತಾಗಿ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದಾಗ ಅಂದಿನಿಂದ ಲಕ್ಷ್ಮಣ್ ಪ್ರತಿದಿನ ತನ್ನ ಹೆಂಡತಿಯೊಂದಿಗೆ ಲೈಂಗಿಕವಾಗಿ ಸೇರುತ್ತಿದ್ದನು. ಆದರೆ ಮಮತಾಳನ್ನ ತೃಪ್ತಿಪಡಿಸುವ ಶಕ್ತಿ ಲಕ್ಷ್ಮಣನಿಗಿರಲಿಲ್ಲ. ಆದ್ರೂ ಕೂಡ ಮಮತಾ ಈ ವಿಷಯವನ್ನ ಯಾರಿಗೂ ಕೂಡ ಹೇಳದೆ ತನ್ನಲ್ಲೇ ತಾನು ಬಚ್ಚಿಟ್ಟುಕೊಂಡು ಕುಗ್ಗಿ ಹೋಗುತ್ತಿದ್ದಳು. ಹೀಗೆ 6 ತಿಂಗಳಾದರೂ ಸೊಸೆ ಪ್ರೆಗ್ನೆಂಟ್ ಆಗದೆ ಇದ್ದಿದ್ರಿಂದ ಸುಗುಣ ಸ್ವಲ್ಪ ಕಂಗಾಲಾಗಿ ಅವರಿಗೆ ಮತ್ತೊಂದಿಷ್ಟು ಟೈಮ್ ಕೊಡಬೇಕು ಅಂತ ಅನ್ಕೋತಾಳೆ. ಇನ್ನು ಇದು ಹೀಗೆ ಇದ್ರೆ 2 ವರ್ಷಗಳಾದ್ರೂ ಗುಡ್ ನ್ಯೂಸ್ ಅನ್ನ ಹೇಳ್ದೇ ಇದ್ದಿದ್ರಿಂದ ಊರಲ್ಲಿ ವಿಷಯ ಗೊತ್ತಾಗಿ ಜನರೆಲ್ಲರೂ ನಮ್ಮ ಹತ್ತಿರ ಹೆಚ್ಚು ಬಡ್ಡಿಯನ್ನ ತಗೊಂಡು ನಮ್ಮ ಹೊಟ್ಟೆ ಮೇಲೆ ಒಡೆದಿರುವ ಪಾಪದಿಂದಲೇ ಸೊಸೆ ಹೊಟ್ಟೆಯಲ್ಲಿ ಹುಟ್ಟುತ್ತಿಲ್ಲ ಎಂದು ಕೊಂಕು ಮಾತುಗಳನ್ನ ಆಡುತ್ತಾ ಸುಗುಣಳನ್ನು ವಿಮರ್ಶೆ ಮಾಡುತ್ತಿದ್ದರು. ಇನ್ನು ಈ ಮಾತುಗಳು ಸುಗುಣಳ ಕಿವಿಗೆ ಬಿದ್ರೂ ಏನು ಮಾಡಲಾಗದ ಪರಿಸ್ಥಿತಿ. ಇನ್ನು ಏನು ಮಾಡಲಾಗದೆ ಅವರಿಬ್ಬರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಚೆಕ್ ಮಾಡಿದಾಗ ಲಕ್ಷ್ಮಣ್ಗೆ ಪಂಪ್ ಕೌಂಟ್ ಕಡಿಮೆ ಇದೆ ಎಂದು, ಮಗು ಹುಟ್ಟುವುದು ಕಷ್ಟವೆಂದು, ಟ್ರೀಟ್ಮೆಂಟ್ ಕೊಟ್ಟರು ಚಾನ್ಸೇ ಇಲ್ಲ ಅಂತ ಹೇಳಿದ್ದರಿಂದ ಸುಗುಣಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತೆ. ಆದ್ರೆ ಈ ವಿಷಯವನ್ನ ಮಗನಿಗಾಗಲಿ ಸೊಸೆಗಾಗಲಿ ಹೇಳದೆ ತನ್ನ ಗಂಡನಿಗೆ ಹೇಳಿ ತನ್ನಲ್ಲೇ ತಾನು ಕುಗ್ಗಿ ಹೋಗುತ್ತಿದ್ದಳು. ಒಂದು ವೇಳೆ ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗಿ ನನ್ನ ಮಗನನ್ನ ಕೆಲಸಕ್ಕೆ ಬರದವನ ರೀತಿ ನೋಡುತ್ತಾರೆಂದು, ಇನ್ನು ಮಗು ಹುಟ್ಟದೆ ಹೋದ್ರೆ ನನ್ನ ಸೊಸೆ ಮಗನನ್ನ ಬಿಟ್ಟು ಹೋಗುತ್ತಾಳೆ ಎಂದು ಭಯ ಬೀಳ್ತಾಳೆ. ಹೋಗ್ಲಿ IVF ಪದ್ಧತಿ ಮೂಲಕ ಮಗುವನ್ನ ಪಡೆದ್ರು ಈ ವಿಷಯ ಊರಲ್ಲಿರೋ ಜನರಿಗೆ ಗೊತ್ತಾದ್ರೆ ಅವ್ರೇನು ಅಂದ್ಕೊಳ್ತಾರೋ ಅಂತೇಳಿ ಕೊನೆಗೆ ಸುಗುಣ ತುಂಬಾ ಆಲೋಚನೆ ಮಾಡಿ ಒಂದು ಪ್ಲಾನ್ ಮಾಡ್ತಾಳೆ. ಹೀಗೆ ಒಂದು ದಿನ ರಾತ್ರಿ ತನ್ನ ಗಂಡ ನಂದಿಲಾಲ್ ಹತ್ತಿರ ಮಾತಾಡುತ್ತಾ ನಮ್ಮ ಮಗನಿಗೆ ಗಂಡಸ್ತನ ಇಲ್ಲದಿರುವುದರಿಂದ ಮಕ್ಕಳು ಹುಟ್ಟುತ್ತಿಲ್ಲ, ಆದ್ದರಿಂದ ನೀವು ನಿಮ್ಮ ಸೊಸೆ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ಪ್ರೆಗ್ನೆಂಟ್ ಆಗುವಂತೆ ಮಾಡಿದ್ರೆ ಊರಿನ ಜನರ ಮುಂದೆ ತಲೆ ಎತ್ತಿಕೊಂಡು ತಿರುಗಬಹುದು, ಜೊತೆಗೆ ಮಗನ ಸಂಸಾರವು ಕೂಡ ಉಳಿಯುತ್ತದೆ ಎಂದು ಹೇಳಿದಾಗ ಮೊದಲಿಗೆ ನಂದಿಲಾಲ್ ಒಪ್ಪಿಕೊಳ್ಳದೆ ಇದ್ರೂ ಹೆಂಡತಿ ಪಟ್ಟು ಬಿಡದ ವಿಕ್ರಮಾದಿತ್ಯನ ಹಾಗೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಕ್ಕೆ ತನಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಂಡನು. ಇನ್ನು ಸೊಸೆಯನ್ನು ಒಪ್ಪಿಸುವ ಕ್ರಮದಲ್ಲಿ ಆಕೆಯನ್ನ ಶಾಪಿಂಗ್ಗೆ
ಕರೆದುಕೊಂಡು ಹೋಗಿ ಅವಳಿಗೆ ಇಷ್ಟವಾದ ಜ್ಯುವೆಲರಿ ಸ್ಯಾರೀಸ್ ಅನ್ನ ಕೊಡಿಸುತ್ತಾ 5 ಸ್ಟಾರ್ ಹೋಟೆಲ್ ನಲ್ಲಿ ಫುಡ್ ತಿನ್ನಿಸುತ್ತಾ ಸಮಯ ನೋಡಿ ನಿಮ್ಮ ಮಾವನ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ಮಗುವಿಗೆ ಜನ್ಮವನ್ನು ನೀಡಬೇಕೆಂದು ಸುಗುಣ ಹೇಳಿದಾಗ ಮಮತಾ ಶಾಕ್ ಆಗಿ ಒಪ್ಪಿಕೊಳ್ಳುವುದಿಲ್ಲ. ಆದ್ರೆ ಸುಗುಣ ಮತ್ತೆ ಹಾಗೆ ಮಾಡಿದ್ರೆ ಮಾತ್ರವೇ ನಮ್ಮ ಕುಟುಂಬದ ಮರ್ಯಾದೆ ಹೋಗದೆ ಉಳಿಯುತ್ತೆ ಎಂದು ಸೊಸೆಯ ಕಾಲನ್ನ ಹಿಡಿದು ಬೇಡಿಕೊಂಡಿದ್ದರಿಂದ ಮಮತೆಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಳುತ್ತಾಳೆ. ಇನ್ನು ಈ ಕಾರ್ಯಕ್ರಮಕ್ಕೆ ಅಡ್ಡವಾಗಿರುವ ತನ್ನ ಮಗನನ್ನ ಸ್ವಲ್ಪ ದಿನ ಎಲ್ಲಿಗಾದರೂ ಕಳಿಸಬೇಕು ಅಂತ ಡಿಸೈಡ್ ಆಗಿ ಹೇಗೋ ಮಗ ಡೆಲ್ಲಿಯಲ್ಲಿ ಬೈಕ್ ಶೋರೂಮ್ ಇಟ್ಕೋಬೇಕು ಅನ್ಕೊಂಡಿದ್ರಿಂದ ಆ ಕೆಲಸದ ಮೇಲೆ ಅವನನ್ನ ಅಲ್ಲಿಗೆ ಕಳಿಸುತ್ತಾಳೆ. ಇನ್ನು ಸುಗುಣ ಕೂಡ ನಾನಿದ್ರೆ ಕಾರ್ಯಕ್ರಮ ಸರಿಯಾಗಿ ನಡೆಯುತ್ತೋ ಇಲ್ಲವೋ ಎಂದು ಸಂಬಂಧಿಕರ ಮನೆಗೆ 3 ದಿನ ಹೊರಟು ಹೋಗುತ್ತಾಳೆ. ಇನ್ನು ಈ ಸಮಯದಲ್ಲಿಯೇ ಮಮತಾ ಮಾವನಿಗೆ ಬೇಕಾದ ಅಡುಗೆಯನ್ನ ಮಾಡಿ ಇಡುತ್ತಾ ಇವರಿಬ್ಬರು ಮಾತನಾಡಿಕೊಂಡಿದ್ದರಿಂದ ಸ್ವಲ್ಪ ಸಮಯದಲ್ಲಿಯೇ ಒಳ್ಳೆ ಅಂಡರ್ಸ್ಟ್ಯಾಂಡ್ ಬಂದು ಮೊದಲನೇ ದಿನವೇ ಇವರಿಬ್ಬರು ಲೈಂಗಿಕವಾಗಿ ಸೇರುತ್ತಾರೆ. ಈ ರೀತಿಯಾಗಿ 3 ದಿನ ಆಗಾಗ ಸೇರಿದ್ದರಿಂದ ನಂತರ ಸುಗುಣ ಮನೆಗೆ ಬಂದರೂ ಕೂಡ ಗಂಡ ಸೊಸೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವರನ್ನ ಏಕಾಂತವಾಗಿ ಬಿಟ್ಟು ಬಿಡುತ್ತಿದ್ದಳು. ಹೀಗೆ 1 ತಿಂಗಳ ನಂತರ ಮಮತಾ ಪ್ರೆಗ್ನೆಂಟ್ ಆದಾಗ ಸುಗುಣಳ ಸಂತೋಷಕ್ಕೆ ಮಿತಿನೇ ಇಲ್ಲದೆ ಹೋಗುತ್ತೆ. ಇದರಿಂದ ಊರಿಗೆಲ್ಲ ಸ್ವೀಟ್ ಅನ್ನ ಹಂಚುತ್ತಾ ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆಂದು ಹೇಳುತ್ತಾ ತನಗೆ ಅವಮಾನ ಮಾಡಿದ ಬಾಯಿಗಳನ್ನೆಲ್ಲ ಮುಚ್ಚಿದಳು. ಇನ್ನು ಡೆಲ್ಲಿಯಲ್ಲಿರುವ ತನ್ನ ಮಗನಿಗೂ ಈ ವಿಷಯವನ್ನ ಹೇಳಿದಾಗ ಅವನು ಕೂಡ ತುಂಬಾ ಸಂತೋಷ ಪಡುತ್ತಾನೆ. ನಂತರ ಡೆಲ್ಲಿಯಲ್ಲಿ ಓಪನ್ ಮಾಡಿದ ಬೈಕ್ ಶೋರೂಮ್ ಅನ್ನ ತನ್ನ ಫ್ರೆಂಡ್ ಗೆ ಕೊಟ್ಟು ಇಮಿಡಿಯೇಟ್ ಆಗಿ ತನ್ನ ಹೆಂಡತಿಯನ್ನ ನೋಡುವುದಕ್ಕೆ ಓಡೋಡಿ ಬಂದು ಸ್ವಲ್ಪ ದಿನ ಹೆಂಡತಿ ಜೊತೆನೇ ಇದ್ದು ಹೆಂಡತಿಯನ್ನ ಜಾಗೃತಿಯಿಂದ ನೋಡಿಕೊಳ್ಳುತ್ತಿದ್ದನು. ಈ ಕಡೆ ಸುಗುಣ ನನ್ನ ಮಗನ ಸಂಸಾರ ಚೆನ್ನಾಗಾಯಿತು ಅಂತ ಆನಂದ ಪಡುತ್ತಿದ್ದರೆ ಮತ್ತೊಂದು ಕಡೆ ನಂದಿಲಾಲ್ ಮತ್ತು ಮಮತಾಳ ಮಧ್ಯೆ ಅಂಡರ್ಸ್ಟ್ಯಾಂಡ್ ಬೆಳೆದು ಇವರಿಬ್ಬರು ಪ್ರೀತಿಯಲ್ಲಿ ಬೀಳುತ್ತಾರೆ. ಇನ್ನು ಮನೆಯಲ್ಲಿ ಲಕ್ಷ್ಮಣ್ ಸುಗುಣ ಇಲ್ಲದೆ ಹೋದ್ರೆ ಮಾವ ಸೊಸೆ ಇಬ್ಬರು ಕೂಡ ಏಕಾಂತದಲ್ಲಿ ಕಳೆಯುತ್ತಿದ್ದರು. ಹೀಗೆ 2-3 ಸಾರಿ ಸುಗುಣಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ಇನ್ನು ಮುಂದೆ ಈ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಡಿ ಅಂತೇಳಿ ವಾರ್ನಿಂಗ್ ಕೊಟ್ಟರು. ಇವರಿಬ್ಬರು ಆಕೆಯ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಹೀಗೆ 9 ತಿಂಗಳ ನಂತರ ಮಮತಾ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಇನ್ನು ಯಾವಾಗ ಮಗು ಹುಟ್ಟುತ್ತೋ ಲಕ್ಷ್ಮಣ್ ತನ್ನ ಹೆಂಡತಿ ಮಗುವನ್ನ ಕರೆದುಕೊಂಡು ಬಿಸ್ನೆಸ್ ಅನ್ನ ಟ್ರಾಕಿಗೆ ತೆಗೆದುಕೊಂಡು ಬರಬೇಕು ಅಂದ್ಕೋತಾನೆ. ಆದ್ರೆ ಇದಕ್ಕೆ ಮಮತಾ ಆಗ್ಲಿ ತನ್ನ ತಂದೆ ಆಗಲಿ ಒಪ್ಪಿಕೊಳ್ಳುವುದಿಲ್ಲ. ಏಕೆಂದ್ರೆ ಮಗುವಿಗೆ 5 ವರ್ಷದವರೆಗೂ ಹೊರಗಡೆ ಕರೆದುಕೊಂಡು ಹೋಗಬಾರ್ದು ಅಂತ ಹೇಳಿದ್ದರಿಂದ ಲಕ್ಷ್ಮಣ್ ಏನು ಮಾಡಲಾಗದೆ ಡೆಲ್ಲಿ ಟು ಮಧ್ಯಪ್ರದೇಶ್, ಮಧ್ಯಪ್ರದೇಶ್ ಟು ಡೆಲ್ಲಿ ಅಂತ ಆಗಾಗ ಟ್ರಾವೆಲ್ ಮಾಡುತ್ತಿದ್ದನು. ಹೀಗೆ ಒಂದಿನ ರಾತ್ರಿ ಕುಟುಂಬದವರೆಲ್ಲರೂ ಮಾತಾಡಿಕೊಂಡು ಊಟ ಮಾಡಿ ನಂತರ ಎಲ್ಲರೂ ಅವರವರ ರೂಮ್ಗೆ ಹೋಗಿ ಮಲಗಿಕೊಂಡರು. ಇನ್ನು ಲಕ್ಷ್ಮಣ್ ತುಂಬಾ ಟಯರ್ಡ್ ಆಗಿದ್ದರಿಂದ ಗಾಢವಾದ ನಿದ್ರೆಗೆ ಜಾರಿದರೂ ಕೂಡ ಮಧ್ಯರಾತ್ರಿಯಲ್ಲಿ ನೀರು ಕುಡಿಯುವುದಕ್ಕೆ ನಿದ್ದೆಯಿಂದ ಎದ್ದಾಗ ಪಕ್ಕದಲ್ಲಿ ಹೆಂಡತಿ ಇಲ್ಲದಿರುವುದನ್ನು ನೋಡಿ ಮೊದಲಿಗೆ ಅವನು ರೆಸ್ಟ್ ರೂಮ್ಗೆ ಹೋಗಿರ್ಬೇಕು ಅನ್ಕೋತಾನೆ. ಆದ್ರೆ ಎಷ್ಟೇ ಸಮಯವಾದ್ರೂ ಹೊರಗಡೆ ಬರದೇ ಇದ್ದಕ್ಕೆ ಹೆಂಡತಿಯನ್ನ ಹುಡುಕಿಕೊಂಡು ಹಾಲ್ಗೆ ಹೋದಾಗ ಪಕ್ಕದಲ್ಲಿರುವ ಸ್ಟೋರ್ ರೂಮ್ ನಲ್ಲಿ ಏನೋ ಸೌಂಡ್ ಬಂದಿದ್ದನ್ನ ಕೇಳಿ ಲಕ್ಷ್ಮಣ್ ನಿಧಾನವಾಗಿ ಹೋಗಿ ಕಿಟಕಿಯಿಂದ ನೋಡಿದಾಗ ತನ್ನ ತಂದೆ ಮತ್ತು ಹೆಂಡತಿಯನ್ನ ನೋಡಲಾಗದ ಸ್ಥಿತಿಯಲ್ಲಿ ನೋಡಿ ಶಾಕ್ ಆಗ್ತಾನೆ. ಆಗ ಜೋರಾಗಿ ಕಿರುಚಿದ್ದರಿಂದ ಅವರಿಬ್ಬರು ಅಲರ್ಟ್ ಆಗಿ ಬಾಗಿಲನ್ನ ತೆರೆದಾಗ ಮಗಳ ರೀತಿ ನೋಡಿಕೊಳ್ಳಬೇಕಾದ ಸೊಸೆಯ ಮೇಲೆ ಕಣ್ಣಾಕಿದ ತಂದೆಯ ಮೇಲೆ ಆಕ್ರೋಶಕ್ಕೆ ಗುರಿಯಾಗಿ ತನ್ನ ತಂದೆಯನ್ನ ಒಡೆಯುತ್ತಾ ಬೈಯುತ್ತಾನೆ. ಅದಕ್ಕೆ ತಂದೆ ಸ್ವಲ್ಪ ಸಮಯದವರೆಗೂ ಉಸಿರು ಬಿಗಿಡಿದು ಸಮಾಧಾನವಾಗಿದ್ರು ನಂತರ ಕಂಟ್ರೋಲ್ ತಪ್ಪಿ ನನ್ನಿಂದಲೇ ನೀನು ತಂದೆಯಾಗಿದ್ದೀಯಾ, ನೀನೊಬ್ಬ ನಪುಂಸಕ ಅಂತೇಳಿ ಬಾಯಿಗೆ ಬಂದ ಹಾಗೆ ಬೈಯುವುದಕ್ಕೆ ಶುರು ಮಾಡ್ತಾನೆ. ಆಗ ಲಕ್ಷ್ಮಣ್ ತಂದೆ ಮಾಡಿದ ಮೋಸವನ್ನ ತಡೆದುಕೊಳ್ಳಲಾಗದೆ ಅಲ್ಲೇ ಇದ್ದ ಕಬ್ಬಿಣದ ರಾಡಿನಿಂದ ಜೋರಾಗಿ ತನ್ನ ತಂದೆ ತಲೆ ಮೇಲೆ ಹೊಡೆಯುತ್ತಾನೆ. ನಂತರ ಅಡ್ಡ ಬಂದ ಹೆಂಡತಿಗೆ 2 ಏಟುಗಳನ್ನು ಕೊಟ್ಟಿದ್ದರಿಂದ ಮಮತಾ ಜೋರಾಗಿ ಕಿರುಚುತ್ತಾ ಅಳುವುದಕ್ಕೆ ಶುರು ಮಾಡ್ತಾಳೆ. ಆಗ ಸೌಂಡ್ ಅನ್ನು ಕೇಳಿದ ಸುಗುಣ ಓಡೋಡಿ ಬಂದು ನೋಡಿದಾಗ ಗಂಡ ರಕ್ತದ ಮಡುವಿನಲ್ಲಿ ಇರುವುದನ್ನ ನೋಡಿ ಶಾಕ್ ಆಗ್ತಾಳೆ. ನಂತರ ಬೇರೆ ದಾರಿ ಇಲ್ಲದೆ ಮಗನ ಸಹಾಯದಿಂದಲೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಾಗ ಅಷ್ಟೊತ್ತಿಗಾಗಲೇ ನಂದಿಲಾಲ್ ಮರಣ ಹೊಂದಿದ್ದಾನೆಂದು ಡಾಕ್ಟರ್ ಸ್ಪಷ್ಟಪಡಿಸುತ್ತಾರೆ. ನಂತರ ಈ ಸುದ್ದಿ ಹೊರಗಡೆ ಬಂದಿದ್ದರಿಂದ ವಿಡಿಯೋದಲ್ಲಿ ಎಲ್ಲ ಕಡೆ ವೈರಲ್ ಆಯಿತು. ನಂತರ ಈ ವಿಷಯವನ್ನ ತಿಳಿದ ಪೊಲೀಸ್ನವರು ಹಾಸ್ಪಿಟಲ್ಗೆ ಬಂದು ಲಕ್ಷ್ಮಣನ ಕಂಟ್ರೋಲ್ಗೆ ತಗೊಂಡು ಕೋರ್ಟ್ಗೆ ಹಾಜರುಪಡಿಸಿದಾಗ ಕೋರ್ಟ್ ಲಕ್ಷ್ಮಣ್ಗೆ ಜೈಲು ಶಿಕ್ಷೆ ವಿಧಿಸಿತು. ಇನ್ನು ಊರಲ್ಲಿ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ತರತರವಾಗಿ ಮಾತನಾಡಿಕೊಂಡಿದ್ದರಿಂದ ಸುಗುಣ ಈ ಅವಮಾನವನ್ನ ಸಹಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಳು. ಸ್ನೇಹಿತರೆ, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ.